ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್. ಹಿಂದಿನ ವೀಡಿಯೋಗಳಲ್ಲಿ ಸ್ಯಾರಿಗೆ ಹೇಗೆ ಉಡ್ಸೋದು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋದಲ್ಲಿ ಈಸಿಯಾಗಿ 2 ಸ್ಟೆಪ್ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಶಾರ್ಟ್ಸಲ್ಲಿ ಹಾಕಿದ ವಿಡಿಯೋನ ಸುಮಾರು ಜನ ಕೇಳಿದ್ರಿ, ಹೇಗೆ ಸೀರೆ ಉಡ್ಸೋದು ಡಬಲ್ ಸ್ಟೆಪ್ಪು ಅಂತ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಡಬಲ್ ಸ್ಟೆಪ್ ಉಡಿಸ್ಬೇಕಾದ್ರೆ ಎರಡೂ ಕಡೆನೂ ಸೆರಗಿರಬೇಕು ಮತ್ತು ಎರಡೂ ಕಡೆನೂ ಬಾರ್ಡ್ರು ಕ್ಲೀನಾಗಿರಬೇಕು. ಅದೇ ಥರ ಸೀರೆಗಳನ್ನ ತಗೊಳ್ಳಿ, ಆವಾಗ ಚೆನ್ನಾಗಿ ಕಾಣುತ್ತೆ. ನೀವು ಡಬಲ್ ಸ್ಟೆಪ್ ಉಡಿಸಿದ್ರೂ ಕ್ಲೀನಾಗಿ ಕಾಣುತ್ತೆ. ನೋಡಿ, ಮನೆ ಟೇಬಲ್ ಎಲ್ಲ ತಗೊಳ್ಳಿ ಫಸ್ಟು. ಆಮೇಲೆ ನೀವು ಯಾವುದು ಬಿನ್ಗೆ ಯೂಸ್ ಮಾಡ್ತಿರೋ ಅದು, ಮತ್ತು ಕಳಶದ ಚೊಂಬು ಎರಡನ್ನೂ ಇಟ್ಕೊಂಡು, ಮತ್ತು ಚೊಂಬಿಗೆ ನೀವು ಕಡ್ಡಿನ ಕಟ್ಕೊಬೇಕು. ನಾನು ಹಳೆ ವೀಡಿಯೋಗಳಲ್ಲಿ ತೋರಿಸ್ತೀನಿ, ಒಂದೇ ಒಂದು ಕಡ್ಡಿ ಕಟ್ಕೊಂಡ್ರೆ ಸಾಕು. ಏಕೆ ಅಂತಂತಂದರೆ ನೀವು ಜಾಸ್ತಿ ಹೂವೆಲ್ಲ ಹಾಕೊಳ್ಳಲ್ಲ ಅಂತಂದರೆ ಫಸ್ಟೇ ಕೈನ ಕಟ್ಕೊಂಬಿಡಿ. ಈ ಥರ ನೋಡಿ, ಕೈಯೆಲ್ಲ ಕಟ್ಟಾಗಿದೆ. ಈ ಥರ ಫಸ್ಟೇ ಕೈಯೆಲ್ಲ ಕಟ್ಕೊಂಡ್ಬಿಟ್ರೆ ನೀವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋಕ್ಕೆ ಈಸಿ ಆಗುತ್ತೆ. ನೋಡಿ, ಫಸ್ಟೇ ಕೈಯೆಲ್ಲ ಕಟ್ಕೊಂಡು, ಕಾಲೇನು ಬೇಕಾಗಲ್ಲ. ಕಾಲು ಬೇಕಾದರೆ ನೀವು ಹಾಕೊಬೋದು, ಇಲ್ಲ ಅಂತಂದರೆ ಹಂಗೇ ಬರೀ ಕೈಯಲ್ಲೇ ಬೇಕಾದ್ರೂ ಈ ಥರ ಕೂರಿಸ್ಬೋದು. ನೋಡಿ, ಮತ್ತು ಬಿಂದಿಗೆ ಕಳ್ಸೋಕ್ಕೂ ಒಂದು ದಾರ ಇಲ್ಲ ಅಂತಂದರೆ ಪ್ಲಾಸ್ಟರಿಂದ ಕಟ್ಕೊಳ್ಳಿ, ಅಳ್ಳಾಡದೇ ಇರೋ ಥರ. ನೀವು ಒಂದು ಸತಿ ಕಟ್ಟಿದ್ರೆ ಅದು ಬಿಗಿಯಾಗಿರುತ್ತೆ, ಏನೂ ಆಗೋಲ್ಲ. ಎಲ್ಲ ಆದಮೇಲೆ ಫುಲ್ಲೆಲ್ಲ ರೆಡಿ ಆಯ್ತು. ಈಗ ಅದೆಲ್ಲ ಕಟ್ಕೊಂಡಾದ್ಮೇಲೆ ನೀವು ಯಾವುದು ಸೀರೆ ತಗೊಂಡಿರ್ತೀರೋ ಆ ಸೀರೆ ತಗೊಳ್ಳಿ. ಯಾವಾಗಲೂ ಅಷ್ಟೇ ಡಬಲ್ ಸೀರೆ ಉಡಿಸ್ಬೇಕಾದ್ರೆ, ಡಬಲ್ ನೆರಿಗೆ ಉಡಿಸ್ಬೇಕಾದ್ರೆ ಎರಡೂ ಕಡೆ ಬಾರ್ಡ್ರಿದೆ ಚೆನ್ನಾಗಿ ಕಾಣುತ್ತೆ. ಫಸ್ಟು ಕ್ಲೀನಾಗಿ ನೆರಿಗೆ ಇಟ್ಕೊಳ್ಳಿ. ನೆರಿಗೆನೂ ಅಷ್ಟೇ ಜಾಸ್ತಿ ದೊಡ್ಡದಾಗೂ ಹಿಡಿಬಾರ್ದು, ಚಿಕ್ಕದಾಗೂ ಹಿಡಿಬಾರ್ದು, ಮೀಡಿಯಮಾಗಿ ಹಿಡಿಬೇಕು. ಜಾಸ್ತಿ ಚಿಕ್ಕದಾಗಿ ಹಿಡಿದ್ರೆ ನಿಮಗೆ ನೆರಿಗೆ ಕೂರಲ್ಲ. ಅಕಸ್ಮಾತ್ ಜಾಸ್ತಿ ಏನಾದ್ರು ದೊಡ್ಡದಾಗಿ ಹಿಡಿತು ಅಂತಂದರೆ ನೆರಿಗೆಗಳು ಜಾಸ್ತಿ ಬರೋಲ್ಲ, ಕಮ್ಮಿ ಬರುತ್ತೆ. ನೋಡಿ, ಈ ಥರ ಕ್ಲೀನಾಗಿ ನೆರಿಗೆ ಹಿಡ್ಕೊಂಡು ಪಿನ್ ಹಾಕ್ಕೊಳ್ಳಿ ಅಲ್ಲಿಗೆ. ನೋಡಿ, ಈ ಥರ ಕ್ಲೀನಾಗಿ ನೆರಿಗೆ ಹಿಡ್ಕೊಳ್ಳಿ. ನಿಮ್ಗೇನಾದರೂ ನೆರಿಗೆ ಹಿಡಿಯೋಕ್ಕೆ ಬರಲಿಲ್ಲ ಅಂತಂದರೆ ಕೆಳಗಡೆನೇ ಇಟ್ಕೊಂಡು, ಇಲ್ಲ ಅಂತಂದರೆ ಯಾವುದಾದ್ರೂ ಟೇಬಲ್ ಮೇಲೆ ಇಟ್ಕೊಂಡು ಕ್ಲೀನಾಗಿ ಐರನ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಈ ಥರ ಒಂದು ಕಡೆ ಫುಲ್ಲು 1-2 ಮೀಟ್ರಷ್ಟು ಸೀರೆನ ಬಿಟ್ಕೊಳ್ಳಿ. ಅದನ್ನು ನಾವು ಸೆರಗಿ ಹಾಕ್ಕೊತೀವಿ. ನೋಡಿ, ಪೂರ್ತಿ ಎಲ್ಲ ಕ್ಲೀನಾಗಿ ನೆರಿಗೆ ಎಲ್ಲ ಹಿಡ್ಕೊಂಡು ಅದನ್ನು ಪಿನ್ ಮಾಡ್ಕೊಳ್ಳಿ ಪಿನ್ನಿಂದ. ನೋಡಿ, ಕ್ಲೀನಾಗಿ ನೀವು ನೆರಿಗೆ ಎಷ್ಟು ಚೆನ್ನಾಗಿ ಹಿಡಿತೀರೋ ಅಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿದಾಗ ಬೇರೆ ಏನಿದ್ರೂ ನೆರಿಗೆನೇ ತುಂಬ ಎದ್ದು ಕಾಣೋದು. ಅದರಿಂದ ನೆರಿಗೆನ ನೀವು ಕ್ಲೀನಾಗಿ ಇಟ್ಕೊಬೇಕು. ಅಕಸ್ಮಾತ್ ಹಿಡಿಯೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತಂದರೆ ಅದನ್ನು ಐರನ್ ಬಾಕ್ಸಲ್ಲಿ ಕ್ಲೀನಾಗಿ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಇಟ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗೆಲ್ಲ ನೆರಿಗೆ ತೊಗೊಂಡು ಒಂದು 3-4 ಕಡೆ ಪಿನ್ ಹಾಕ್ಕೊಳ್ಳಿ, ಆವಾಗ ನೆರಿಗೆ ಕ್ಲೀನಾಗಿರುತ್ತೆ, ಏನೂ ಹಾಳಾಗಲ್ಲ. ಈ ಥರ ಎಲ್ಲ ಆದಮೇಲೆ ನೋಡಿ, ಎರಡೂ ಕಡೆ ನೆರಿಗೆ ಹಿಡ್ದಾಯಿತು. ಫಸ್ಟು ನೀವು ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ನೋಡಿ, ಈ ಥರ ಉಲ್ಟಾ ಮಾಡೋದಷ್ಟೇ. ಉಲ್ಟಾ ಮಾಡಿದ್ರೆ ನಿಮಗೆ ಡಬಲ್ ನೆರಿಗೆ ಈಸಿಯಾಗಿ ಸಿಗುತ್ತೆ. ನೋಡಿ, ಸ್ಟ್ರೈಟಾಗಿ ಇಟ್ಕೊಬೇಕು, ತಿರ್ಗಾ ಉಲ್ಟಾ ಮಾಡಬೇಕು, ಆವಾಗಲೇ ಡಬಲ್ ನೆರಿಗೆ ಬರುತ್ತೆ. ಈಸಿ ಇದು. ಸ್ವಲ್ಪ ಜನ ತುಂಬ ಕಷ್ಟ ಅಂದ್ಕೊಂಬಿಟ್ಟಿರ್ತಾರೆ. ನೋಡಿ, ಬರೀ ಫೋಲ್ಡ್ ಮಾಡೋದಷ್ಟೇ. ಫೋಲ್ಡ್ ಮಾಡಿ ಕ್ಲೀನಾಗಿ ಇಟ್ಕೊಂಡು ನೀವು ಅಲ್ಲಿಗೆ ಕಟ್ಟಿದ್ರೆ ಮುಗೀತು. ನೋಡಿ, ಅಲ್ಲಿಗೆ ಒಂದು ಸೊಂಟಕ್ಕೆ ಒಂದು ದಾರ ಕಟ್ಕೊಳ್ಳಿ. ಒಂದು ದಾರ ಕಟ್ಕೊಂಡ್ರೆ ನೋಡಿ, ಡಬಲ್ ಸ್ಟೆಪ್ಪು ಮುಗೀತು. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡ್ಕೊಳ್ಳಿ. ಉದ್ದ ಬೇಕು ಅಂತಂದರೆ ಉದ್ದ, ಇಲ್ಲಾಂದರೆ ತುಂಡ ಬೇಕು ಅಂದರೆ ತುಂಡ, ಯಾವುದಾದ್ರೂ ಮಾಡ್ಕೊಬೋದು. ನೀವು ಹೈಟೆಲ್ಲ ನೋಡ್ಕೊಂಡು ಒಂದು ದಾರ ಕಟ್ಕೊಳ್ಳಿ ಸಿಂಪಲ್ಲಾಗಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಇದೇ ಥರ ವೀಡಿಯೋಗಳಿಗೆ ಮುಂದಿನ ನೆಕ್ಸ್ಟ್ ವೀಡಿಯೋಗಳೆಲ್ಲ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಳೆ ವೀಡಿಯೋಗಳೇನಾದರೂ ನೋಡಿಲ್ಲ ಅಂತಂದರೆ ಈಗಲೂ ಹೋಗಿ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನೋಡಿ, ಈ ಥರ ಫುಲ್ಲು ಒಂದು ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ. ನೋಡಿ, ಎಲ್ಲ ಕಟ್ಕೊಂಡಾದ್ಮೇಲೆ ಒಳಗಡೆನೂ ಹಾಕ್ತಾರೆ, ಇಲ್ಲ ಅಂತಂತಂದರೆ ಈ ಥರ ಮೇಲ್ಗಡೆನೂ ಕಟ್ಕೊಬೋದು. ನೀವು ಕ್ಲೀನಾಗಿ ನೆರಿಗೆ ಇಟ್ಕೊಂಡು ಅದನ್ನು ನೆರಿಗೆನ ಕ್ಲೀನಾಗಿ ಬಿಚ್ಕೊಳ್ಳಿ ಅಷ್ಟೇ. ಕ್ಲೀನಾಗಿ ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಈ ಕಡೆ ಸೆರಗಿ ಏನು ಬಿಟ್ಟಿರ್ತಾರೆ 1-2 ಮೀಟ್ರಷ್ಟು ಬಿಟ್ಕೊಂಡಿರಿ ಸೀರೆನ, ಅದನ್ನು ಕ್ಲೀನಾಗಿ ನೆರಿಗೆ ಇಟ್ಕೊಂಡು ನೋಡಿ, ಆ ಕಡೆಯಿಂದ ತೊಗೊಳ್ಳಿ. ಈ ಕಡೆಯಿಂದ ತೊಗೊಂಡು ಕ್ಲೀನಾಗಿ ನೆರಿಗೆ ಇಟ್ಕೊಳ್ಳಿ. ಇದನ್ನು ಅಷ್ಟೇ, ಸೆರಗೂ ಅಷ್ಟೇ. ನೀವು ಎಷ್ಟು ಕ್ಲೀನಾಗಿ ನೆರಿಗೆ ಹಿಡಿತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ, ನೆರಿಗೆ ಹಿಡ್ದಾದ್ಮೇಲೆ ಕ್ಲೀನಾಗಿ ನೆರಿಗೆ ಎಲ್ಲ ಬರೋ ಥರ ಇಟ್ಕೊಳ್ಳಿ. ಆಮೇಲೆ ಹಾಕಿ ನೆರಿಗೆ ಸರಿ ಮಾಡಿದ್ರೆ ಮುಗೀತು. ನೆರಿಗೆನ ಈ ಥರ ಸರಿ ಮಾಡ್ಕೊಳ್ಳಿ. ಸೊಂಟಕ್ಕೆ ಒಂದು ದಾರ ಕಟ್ಕೊಳ್ಳಿ ಕ್ಲೀನಾಗಿ. ಈ ಥರ ಸೊಂಟದ ಮೇಲೆ ಒಂದು ದಾರ ಕಟ್ಕೊಳ್ಳಿ. ಎಲ್ಲ ಕಟ್ಕೊಂಡಾದ್ಮೇಲೆ ಕ್ಲೀನಾಗಿ ನೆರಿಗೆ ಏನಿರುತ್ತೋ ಅದನ್ನು ಕ್ಲೀನಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ನೀವು ನೆರಿಗೆ ಹಾಕಿ ಪಿನ್ ಹಾಕಿದರೆ ಕರೆಕ್ಟಾಗಿರುತ್ತೆ, ನೆರಿಗೆ ಹಂಗೇ ಇರುತ್ತೆ. ನೀವು ಜಾಸ್ತಿ ದೊಡ್ಡದಾಗಿ ತೆಗೆದ್ರೆ
ನರಿಗೆ ಕೂರಲ್ಲ, ಇತ್ತು ಜಾಸ್ತಿ ಬರಲ್ಲ ನರಿಗೆ, ಒಂದು ಸ್ವಲ್ಪ ಮಾತ್ರ ಇರುತ್ತೆ. ಹಂಗಂತ ಜಾಸ್ತಿ ಚಿಕ್ಕದಾಗೂ ತೆಗಿಬಾರ್ದು, ಯಾಕೆ ಅಂತಂದರೆ ಅವಾಗ ನರಿಗೆನೇ ಸಿಗಲ್ಲ. ಈ ಥರ ಕ್ಲೀನಾಗಿ ಸರಿ ಮಾಡ್ಕೊಬೇಕು ನರಿಗೆನ. ಕೆಳಗಡೆ ಏನಿರುತ್ತೋ ಕೆಳಗಡೆದು ಅದೇ ಥರ ಸೇಮು ನರಿಗೆ ಎಲ್ಲ ಕ್ಲೀನಾಗಿ ತಗೊಳ್ಳಿ. ನೋಡಿ, ಈ ಥರ ಡಬಲ್ ಬಾರ್ಡ್ರ್ ಇದ್ದರೆ ಡಬಲ್ ನರಿಗೆ ತೆಗ್ದಿರೋದನ್ನು ಕ್ಲೀನಾಗಿ ಕಾಣುತ್ತೆ. ನೀವೇನಾದರೂ ಒಂದೇ ಥರ ಸೇಮ್ ಸೀರೆ ಇದ್ದು ಇಲ್ಲ ಸೇಮ್ ಬಾರ್ಡ್ರು ಫುಲ್ ಸೀರೆ ಎಲ್ಲ ಒಂದೇ ಕಲರ್ ಇತ್ತು ಅಂತಂದರೆ ಅವಾಗ ಕರೆಕ್ಟಾಗಿ ಕಾಣಲ್ಲ. ನೀವು ಡಬಲ್ ಬಾರ್ಡ್ರ್ ಉಡಿಸ್ಬೇಕು ಅಂತಂತಂದರೆ ಅದೇ ಥರ ಸೀರೆನ ತೊಗೊಳ್ಳಿ. ನೋಡಿ, ಈಗ ಲಕ್ಷ್ಮಿ ರೆಡಿ ಆಯಿತು. ನೋಡಿ, ಈಗ ರೆಡಿ ಆಯಿತು ಲಕ್ಷ್ಮಿ. ಇದೇ ಥರ ಕೇಳ್ತಿದ್ದು ನೀವು ಹೇಗೆ ಉಡಿಸ್ಬೇಕು, ಡಬಲ್ ನರಿಗೆ ಹೇಗೆ ಉಡಿಸ್ಬೇಕು ಅಂತ ಕೇಳ್ತಿದ್ರಿ. ನೋಡಿ, ಈಗ ಇಷ್ಟು ರೆಡಿ ಆಯಿತು. ಈಗ ಏನಿದ್ರು ಅಮ್ಮಂದು ಮುಖವಾಡ ಇಟ್ಟು ಅಲಂಕಾರ ಮಾಡೋದು, ಅದೇ ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗೆಲ್ಲ ಫುಲ್ ರೆಡಿ ಆಯಿತು. ರೆಡಿ ಆದಮೇಲೆ ಎಲ್ಲರೂ ಈಗ ಕಲಶಕ್ಕೆ ಏನೇನು ಹಾಕೊಬೇಕು, ನೀರು ಎಲ್ಲ ಹಾಕೊಂಡಾದ್ಮೇಲೆ ಕಾಯಿ ಇಟ್ಕೊಂತೀರಿ. ಆಮೇಲೆ ಅಮ್ಮನವ್ರದ್ದು ಮುಖವಾಡ, ತುಂಬ ಟೈಪ್ ಆಫ್ ಡಿಸೈನ್ಸ್ ಆಫ್ ಎಲ್ಲ ಥರ ಡಿಸೈನ್ಗಳು, ಎಲ್ಲ ಥರ ಬೇರೆ ಬೇರೆ ಥರ ಮುಖವಾಡಗಳೆಲ್ಲ ಬಂದಿದೆ. ನೋಡಿ, ಇದು ನನ್ನ ವೀಡಿಯೋ, ಇದು ಅಲಂಕಾರ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತಂತಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮುಖವಾಡ ನಿಮ್ಮ ಮನೇಲಿ ಯಾವುದಿರುತ್ತೋ ಮುಖವಾಡನ ಅದನ್ನು ಯೂಸ್ ಮಾಡಿ. ಮುಖವಾಡ ಕಟ್ಟಬೇಕಾದ್ರೆ ಫುಲ್ ಟೈಟಾಗೆಲ್ಲ ಕಟ್ಟಬೇಡಿ, ಯಾಕೆ ಅಂತಂದರೆ ಅದು ಜರುಗಲ್ಲ. ನೀವು ಒಂದು ಸರಿ ಹಾಕಿ ಇಟ್ಕೊಂಡ್ಮೇಲೆ ಅದೇನೋ ನೀವು ಮುಟ್ಟಲ್ಲ ಅಲ್ವಾ, ಅದನ್ನು ಅದೇ ಥರ ಇರಲಿ. ಜಾಸ್ತಿ ಟೈಟಾಗೆಲ್ಲ ಕಟ್ಟಕ್ಕೆ ಹೋಗ್ಬಿಡಿ, ಅದು ಮೇಲೆ ಎತ್ಕೊಂಡ ಥರ ಕಾಣ್ಬಿಡುತ್ತೆ. ನೋಡಿ, ಇದು ಕಿರೀಟ. ಈ ಕಿರೀಟನೂ ಅಷ್ಟೇ ನಾನೇ ರೆಡಿ ಮಾಡಿರೋದು. ಇದು ಹೆಂಗೆ ಮಾಡಿರೋದು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಹಿಂದಿನ ವೀಡಿಯೋಗಳಲ್ಲಿ ನೋಡಿ ಅದ್ರಲ್ಲಿ ತೋರಿಸಿದ್ದೀನಿ. ನೋಡಿ, ಈ ಥರ ಕಿರೀಟಗಳೆಲ್ಲ ನೀವು ಡಿಫ್ರೆಂಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಹಾಕೊಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ, ಈ ಥರ ಸಿಂಪಲಾಗಿ ಹಾಕಿಬಿಟ್ರೆ ಸಾಕು. ನೋಡಿ, ಇಷ್ಟೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಬೇರೆ ಬೇರೆ ಥರ ಕಿರೀಟಗಳನ್ನ ರೆಡಿ ಮಾಡಿ ಇಟ್ಕೊಬೋದು, ಯಾವ್ದು ಬೇಕಾದರೂ ಹಾಕೊಬೋದು ನೀವು. ಮತ್ತು ಏನು ನಿಮ್ಮ ಮೇನ್ ಏನು ಅಂತಂದರೆ ಈ ಕಡೆ ಕಾಣ್ತೈತೆ ಅಂತ ನೀವು ಅನ್ಕೊಂತ ಇರ್ತೀರಿ. ಅದನ್ನು ನೀವು ಯಾವುದಾದ್ರೂ ಈಗ ರಿಯಲ್ ಹೂವು ತತ್ತೀನಿ ಅಂತಂದ್ರೂ ಬೇಕಾದರೆ ಅದರಲ್ಲಿ ಮುಚ್ಕೊಬೋದು. ಇಲ್ಲ ಅಂತಂದರೆ ನಾನು ಪ್ಲಾಸ್ಟಿಕ್ ಹೂವು ಹಾಕಿ ತೋರಿಸ್ತೀನಿ ನೋಡಿ. ಸರನೂ ಅಷ್ಟೇ, ಸಿಂಪಲಾಗಿ ಯಾವುದಾದ್ರೂ ಒಂದೇ ಒಂದು ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಸಿಂಪಲಾಗಿ ಒಂದೇ ಒಂದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನೀವು ಯಾವ ಹೂವು ತಂದಿರ್ತೀರೋ ಅವುಗಳನ್ನ ಹಾಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಇದು ಫಿನಿಶಿಂಗ್ ಲುಕ್ಕು. ನಾವು ಇದನ್ನು ಆ ಕಡೆ ನಾವು ಎಷ್ಟು ಜಾಸ್ತಿ ಹೂವು ಬಿಡ್ತೀವೋ, ಜಾಸ್ತಿ ಹೂವು ಹಾಕ್ತೀವೋ ಅಷ್ಟು ಉದ್ದ ಬಿಟ್ಕೊಳ್ಳಿ. ಯಾಕೆ ಅಂತಂತಂದರೆ ನೀವೇನಾದ್ರು ಜಾಸ್ತಿ ಹೂವು ತತ್ತೀನಿ ಅಂತಂದರೆ ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಫುಲ್ಲೆಲ್ಲ ಕ್ಲೀನಾಗಿ ಕವರ್ ಆಗುತ್ತೆ. ನೋಡಿ, ಎಲ್ಲೂ ನಿಮಗೆ ಗ್ಯಾಪ್ ಎಲ್ಲೂ ಕಾಣಲ್ಲ. ಕ್ಲೀನಾಗಿ ದೇವರು ಎಷ್ಟು ಇದು ಕಾಣಬೇಕೋ ಅಷ್ಟು ಮಾತ್ರ ಕಾಣ್ತಾ ಇರುತ್ತೆ, ಯಾವುದೂ ಕಾಣಲ್ಲ ನಿಮಗೆ. ಹಿಂದೆ ದಾರ ಕಟ್ಟಿರೋದಾಗಿರ್ಬೋದು ಯಾವುದೂ ಕಾಣಲ್ಲ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಸರಗಳನ್ನ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು. ಸಿಂಪಲಾಗಿ ಹಾಕಿ, ಸರಗಳನ್ನ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ನೋಡಿ, ಈಗ ರೆಡಿ ಆಯಿತು. ನೋಡಿ, ಒಂದು ಹಾಫ್ ಆನ್ ಅವರಲ್ಲೆಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ರೆಡಿ ಮಾಡ್ಕೊಬೋದು. ಡಬಲ್ ಬೇಕಾದರೂ ಮಾಡ್ಕೊಬೋದು, ಇಲ್ಲ ಅಂತಂದರೆ ಸಿಂಗಲ್ ಬೇಕಾದರೂ ಮಾಡ್ಕೊಬೋದು. ಈಸಿಯಾಗಿ, ಇನ್ನೂ ಈಸಿಯಾಗಿ ಬೇಕಾದ್ರೂ ನೀವು ಸೀರೆ ಉಡ್ಸ್ಕೊಬೋದು. ತುಂಬ ಈಸಿಯಾಗಿದೆ. ಅಕಸ್ಮಾತ್ ನಂದು ಹಳೆ ವೀಡಿಯೋಗಳನ್ನ ಏನಾದರೂ ನೋಡಿಲ್ಲ ಅಂತಂದರೆ ಅದರಲ್ಲಿ ಇನ್ನೂ ಈಸಿಯಾಗಿ ಉಡ್ಸೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಹಳೆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂದು ಮುಂದಿನ ವೀಡಿಯೋಗಳನ್ನ ನೋಡಿ. ಮತ್ತು ಹಳೆ ವೀಡಿಯೋಗಳಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಅದರಲ್ಲಿ ಬೇರೆ ಬೇರೆ ಡಿಫ್ರೆಂಟಾಗಿ ಕೂರಿಸೋದು, ವರಮಹಾಲಕ್ಷ್ಮಿನ ಇನ್ನೂ ಈಸಿಯಾಗಿ ಕೂರಿಸೋದು, ಬ್ಯಾಕ್ಗ್ರೌಂಡ್ ಡಿಸೈನ್ಗಳೆಲ್ಲ ಹೇಗೆ ಡಿಫ್ರೆಂಟ್ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಅದು ವೀಡಿಯೋಗಳನ್ನೇನು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟೇ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈಸಿಯಾಗಿ ಸಿಂಪಲಾಗಿ ಬೇಗನೆ ಮಾಡ್ಕೊಬೋದು. ಅಲಂಕಾರನ ನಿಮ್ಮ ಮನೆಯಲ್ಲೇ ನೀವೇ ಮಾಡ್ಕೊಬೋದು.
ಡೆಕೋರೇಷನ್ಗೆ ಬೇರೆ ಥರ ಯಾವ ಥರನಾದರೂ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವೇನು ಬೇಕಾದರೂ ಮಾಡ್ಬೋದು. ನೋಡಿ ಅಲ್ಲೊಂದು ಗಿಣಿ ಇಟ್ಟೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಸೀರೆ ಉಡ್ಸೋದು ತೋರಿಸ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಮತ್ತು ನಂದು ಇನ್ನೂ ಹಳೆ ವೀಡಿಯೋಗಳು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಈಸಿಯಾಗಿ ಸೀರೆ ಉಡ್ಸೋದು. ಥ್ಯಾಂಕ್ ಯು.